ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ನಿಮ್ಮ ಜೊತೆಗೆ ನನ್ನ ಜೀವನದ ಒಂದು ಇಂಪಾರ್ಟೆಂಟ್ ಭಾಗವಾದಂತಹ ಜಾಬ್ ಅದ್ರ ಬಗ್ಗೆ ಕೆಲವು ಇನ್ಫಾರ್ಮೇಷನನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಎಟ್ ಪ್ರೆಸೆಂಟ್ ಒಂದು ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅವರು ವರ್ಕ್ ಮಾಡೋದು US ಕ್ಲೈಂಟ್ಸಿಗೆ ವರ್ಕ್ ಮಾಡ್ತಾರೆ. ಹಾಗಾಗಿ ನಮ್ಮದು ಮೋಸ್ಟ್ಲಿ ಏನಲ್ಲ, ಯಾವಾಗಲೂ ನೈಟ್ ಶಿಫ್ಟೇ ಇರುತ್ತೆ. ಯಾಕಂದರೆ ನಮ್ಮ ಅಪ್ಲಿಕೇಶನ್ ವರ್ಕ್ ಆಗೋದೇ ಮಧ್ಯಾಹ್ನ 12 ಗಂಟೆ ಆದಮೇಲೆ. ಹೈರಿಂಗ್ ಮಾಡಬೇಕಾದ್ರೆ ರೊಟೇಷ್ನಲ್ ಶಿಫ್ಟ್ ಅಂತ ಹೇಳಿದರು. ಎಲ್ಲರಿಗೂ ಹಾಗೆ ರೊಟೇಷ್ನಲ್ ಶಿಫ್ಟ್ ಅಂತಲೇ ಹೇಳ್ತಾರೆ. ಈಗ ನಾವು ಸೆಲೆಕ್ಟ್ ಆದಮೇಲೆ ಗೊತ್ತಾಗೋದು ನಾವು ಯಾವ ಪ್ರೊಸೆಸ್ಸಿಗೆ ಹೈಯರ್ ಆಗ್ತಿದ್ದೀವಿ ಅಂತ ಪರ್ಟಿಕ್ಯುಲರ್ ಆಗಿ. ಅದ್ರ ಮೇಲುಗಡೆ ನಮಗೆ ಯಾವ ಶಿಫ್ಟ್ ಅನ್ನೋದು ಡಿಸೈಡ್ ಆಗುತ್ತೆ. ಹೇಳಬೇಕು ಅಂದರೆ ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಹೈಯರ್ ಆಗಿದ್ಲು. ಅವಳಿಗೆ ನನ್ನದೇ ಶಿಫ್ಟ್ ಸಿಕ್ತು. ಒಂದು 4 ತಿಂಗಳಾದಮೇಲೆ ಅವಳ ಸಿಸ್ಟರು ನಮ್ಮದೇ ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಆದಳು. ಅವಳಿಗೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಡೇ ಶಿಫ್ಟ್ ಸಿಕ್ತು. ಅದೆಲ್ಲ ಡಿಪೆಂಡಿಂಗ್ ಆನ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ಜೋಕ್ ಏನಂದರೆ, ನಾನು ಹೇಳಿದ್ನಲ್ಲ ಸಿಸ್ಟರ್ಸ್ ಅಂತ, ಅವರಿಬ್ಬರು ಟ್ವಿನ್ಸು. ನೋಡ್ಲಿಕ್ಕೆ ಮಾತ್ರ ಸೇಮ್ ಇದ್ದಾರೆ. ಅಕ್ಕ ನಮ್ಮ ಜೊತೆಗೆ ಸಂಜೆ ಶಿಫ್ಟಿಗೆ ಹೋದರೆ, ತಂಗಿ ಬೆಳಿಗ್ಗೆ ಶಿಫ್ಟ್ 7:30ಇಂದ 4:30 ಇರಬೇಕು. ತಂಗಿ ಬೆಳಿಗ್ಗೆ 7:30ಇಂದ 4:30 ಕೆಲಸ ಮಾಡಿ ಲಾಗೌಟ್ ಆಗೋ ಟೈಮ್ಗೆ ಅಕ್ಕನ ಲಾಗಿನ್ ಇರ್ತಿತ್ತು. ತಂಗಿ ಫ್ರೆಂಡ್ಸಿಗೆ ಅಕ್ಕನ ಬಗ್ಗೆ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಿಗೆ ನಾವು ಯಾರೂ ಹೇಳಿರಲಿಲ್ಲ. ಇವರು ಲಾಗಿನ್ ಆಗಬೇಕಾದ್ರೆ ತಂಗಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ಏನೇನೋ ಮಾತಾಡ್ಸೋರು. ರಿಲೇಟೆಡೇ ಇರ್ತಾ ಇರಲಿಲ್ಲ. ಇವಳಿಗೆ ಏನೂ ಅರ್ಥನೂ ಆಗ್ತಾ ಇರಲಿಲ್ಲ, ಏನು ಮಾತಾಡ್ತವ್ರೆ. ಅವಳು ಹ್ಞೂ ಹಾಕಿ ಕಳಿಸ್ತಾ ಇದ್ಲು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಎಲ್ಲ ಫ್ರೆಂಡ್ಸಿಗೆ, ತಂಗಿ ಫ್ರೆಂಡ್ಸಿಗೂ ಅಕ್ಕನ ಫ್ರೆಂಡ್ಸಿಗೂ ಇವರಿಬ್ಬರು ಟ್ವಿನ್ಸ್ ಅಂತ. ಆಮೇಲೆ ಕ್ಯಾಬ್ನವ್ರಿಗಂತೂ ಹೆವಿ ಕನ್ಫ್ಯೂಸು. ಈ ಡೇ ಶಿಫ್ಟ್ ಅವ್ರ ಹತ್ರ ಇಲ್ಲದೇ ಇರುವಂಥ ಅಡ್ವಾಂಟೇಜ್ ನೈಟ್ ಶಿಫ್ಟ್ ಅವ್ರ ಹತ್ರ ಏನಿರುತ್ತೆ ಅಂದರೆ, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಅವ್ರಿಗಾದರೆ ಬೆಳಿಗ್ಗೆ ಎದ್ದು ಆ ಬಸ್ ಹಿಡಿದು ಆ ರಶ್ಶಲ್ಲಿ ಆಫೀಸಿಗೆ ಹೋಗೋ ಅಷ್ಟರಲ್ಲೇ ಸುಸ್ತಾಗಿ ಹೋಗಿರುತ್ತೆ. ನಮ್ಗೆ ಹಾಗಲ್ಲ, ಅವರೇ ಟ್ರಾನ್ಸ್ಪೋರ್ಟ್ ಅವರೇ ಕೆಲವೊಂದು ಪಿಕಪ್ ಪಾಯಿಂಟ್ ಕೊಡ್ತಾರೆ. ಪಿಕ್ ಮಾಡುವಾಗ ಅಲ್ಲೋಗಿ ನಿಂತ್ಕೊಂಡ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ. ರಾತ್ರಿ ಡೋರ್ ತನಕನೂ ಬಂದು ಡ್ರಾಪ್ ಮಾಡಿ ಹೋಗ್ತಾರೆ. ಮೊದಲೆಲ್ಲ ಮನೇಲಿ ಕೂಡ ತುಂಬಾ ಹೆದರ್ತಾ ಇದ್ದರು. 2 ಗಂಟೆಗೆಲ್ಲ ರಾತ್ರಿ ಹೆಣ್ಮಕ್ಳು ಹೆಂಗೆ ಬರ್ತಾರೆ, ಆ ಕ್ಯಾಬ್ನವರು ಸೇಫಾಗಿ ಕರ್ಕೊಂಡು ಬರ್ತಾರೋ ಇಲ್ಲ ಅಂತ. ಆಮೇಲೆ ಅವ್ರಿಗೆ ರೂಢಿ ಆಯಿತು. ಮನೆಯವರಿಗಂತೂ ಈಗ ಸ್ವಲ್ಪನೂ ಹೆದರಿಕೆ ಇಲ್ಲ. ಅವ್ರಿಗೆ ಈಗ ನಾನು ಡೇ ಶಿಫ್ಟ್ ಯಾವ್ದಾದ್ರು ಕಂಪ್ನಿಗೆ ಹೋಗ್ತೀನಿ ಅಂದ್ರೇ ಹೆದರಿಕೆ. ಯಾಕಂದರೆ ಬೆಳಿಗ್ಗೆ ಬಸ್ಸಲ್ಲಿ ಹೋಗಬೇಕು, ಎಷ್ಟೋ ಜನ ಪರಿಚಯ ಇಲ್ಲದೆ ಇದ್ದವ್ರು ಇರ್ತಾರೆ, ಕ್ರೌಡ್ ಇರುತ್ತೆ, ಕಳ್ತನ ಆಗುತ್ತೆ, ಮಿಸ್ಬಿಹೇವ್ ಆ ಥರ ಏನಾದರೂ ಆಗ್ಬೋದು ಬಸ್ಸಲ್ಲಿ. ಯಾರ್ಯಾರೋ ಹತ್ತಾರಲ್ಲ, ನೈಟೇ ಬೆಸ್ಟ್. ಅವರೇ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ, ಹಚ್ಕೋತಾರೆ, ಮತ್ತು ಮನೆ ಬಾಗಿಲುವರೆಗೆ ಇಳಿಸ್ತಾರೆ. ಗೇಟ್ ಒಳಗೆ ಹೋಗೋ ತನಕನೂ ನೋಡ್ತಾ ಇರ್ತಾರೆ. ನಮಗೆ ಯಾವ ವೆಹಿಕಲ್ ಇರುತ್ತೋ ಅದರಲ್ಲಿ ಲಾಸ್ಟ್ ಡ್ರಾಪ್ ಬಾಯ್ಸಿಗೆ ಇರ್ತಾರೆ. ಒಂದು ವೇಳೆ ಆ ವೆಹಿಕಲಲ್ಲಿ ಬಾಯ್ಸ್ ಇಲ್ಲ ಅಂದರೆ ಒಬ್ಬರು ಸೇಫ್ಟಿಗೆ ಅಂತ ಎಸ್ಕಾಲ್ಟ್ ಅಂತ ಹಾಕ್ತಾರೆ. ಅವರು ಇನ್ನೊಂದಂದರೆ ದೊಡ್ಡ ವೆಹಿಕಲ್ಲು ಸಣ್ಣ ಓಣಿಲಿ ಹೋಗ್ಲಿಕ್ಕಾಗಲ್ಲ. ಆವಾಗ ಎಸ್ಕಾಲ್ಟೇ ನಮ್ಮ ಜೊತೆ ನಡ್ಕೊಂಡು ಬಂದು ಗೇಟ್ವರೆಗೆ ಬಿಟ್ಟು ಹೋಗ್ತಾರೆ. ಅದೆಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆಮೇಲೆ ಊಟದ ವಿಷಯಕ್ಕೆ ಬರಬೇಕಂದ್ರೆ ನಾವೇ ಮನೆಯಿಂದ ತೊಗೊಂಡು ಹೋಗ್ತೀವಿ. ಕೆಲವೊಂದು ಕಂಪ್ನಿಲಲ್ಲಿ ಫ್ರೀ ಕೊಡ್ತಾರೆ, ಕೆಲವೊಬ್ಬರು ಹಾಫ್ ರೇಟಿಗೆ ಕೊಡ್ತಾರೆ. ಆದರೆ ನಮ್ಮ ಕಂಪ್ನಿಲಿ ಹಾಗೇನಿಲ್ಲ, ಫುಲ್ ರೇಟ್ ನಮ್ಮದೇ. ಅದಕ್ಕೆ ನಾವೇನು ಮಾಡ್ತೀವಿ, ಅಪರೂಪಕ್ಕೆ ತಿಂತೀವಿ. ಅಲ್ಲಿ ಮಿಕ್ಕಿದ ಟೈಮ್ನಲ್ಲಿ ನಾವೇ ಮನೆಯಿಂದನೋ PGಯಿಂದನೋ ತೊಗೊಂಡು ಹೋಗ್ಬಿಡ್ತೀವಿ. ನಾವು PGಯಿಂದ ತೊಗೊಂಡೋದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ರೂಮ್ ಮಾಡ್ಕೊಂಡಿದ್ದಾರಲ್ವ, ಅವರು ರೂಮಿಂದ ಮಾಡ್ಕೊಬರ್ತಾರೆ. ನನಗೊಂದು ವೇಳೆ ಇಷ್ಟ ಆಗಲಿಲ್ಲ ನಮ್ಮ PG ಸಾರಂದರೆ ಅವ್ರಿಗೆಲ್ಲ ಅದನ್ನು ಕೊಟ್ಟು ಅವ್ರದ್ದೆಲ್ಲ ನಾವು ತೊಗೊಂಡು ತಿಂದುಬಿಡೋದು. ಎಲ್ಲ ದೇವಸ್ಥಾನದ ಪ್ರಸಾದ ಥರ ಸ್ವಲ್ಪ ತಿಂದು ರಾತ್ರಿ ಊಟ ಮುಗಿಸ್ಬಿಡೋದು. ಮಧ್ಯಾಹ್ನ ಹೇಗೋ PGಲೇ ಆಗಿರುತ್ತೆ ಎಲ್ಲ ಊಟ ಎಲ್ಲ. ಊಟದ ಬಗ್ಗೆ ಹೇಳಿದೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳಿದೆ. ಕಂಪ್ನಿ ಬಗ್ಗೆ ಕಂಪ್ನಿ ಎಲ್ಲ ಚೆನ್ನಾಗಿದೆ. ಆದರೆ ರೀಲ್ಸ್ ಥರ ಹೇಳ್ತಾರಲ್ಲ, 5 ನಿಮಿಷಕ್ಕೆ ಟೀಗೆ ಹೋಗ್ತಾರೆ, ಆಮೇಲೆ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ಅದರಲ್ಲೇ ಲಾಗೌಟ್ ಆಗಿಬಿಡ್ತಾರೆ ಅಂತ. ಆ ಥರ ಏನಿಲ್ಲ. ಇಷ್ಟವರ್ ಲಾಗಿನ್ ಕಾಣಿಸ್ಲೇಬೇಕು ಅಂತ ಇರುತ್ತೆ. ಅದನ್ನು ತೋರಿಸಿ ನೀನು ಏನು ಬೇಕಾದರೆ ಮಾಡು, ನಿನ್ನ ಕೆಲಸ ಮಾಡಿ, ಅವ್ರು ಕೇಳಲ್ಲ. ಇನ್ನೊಂದು ನಮಗೆ ಟೀ ಕೊಡ್ತಾರೆ 3 ಟೈಮು. ಟೀ ಅಂದರೆ ವೆರೈಟಿ ಏನು ಬೇಕಾದ್ರೂ ತೊಗೋಬೋದು. ಟೀ, ಕಾಫಿ, ಬಾದಾಮಿ ಹಾಲು, ಬೋರ್ಮಿಟಾ ಇದಿಷ್ಟಲ್ಲಿ ಆದರೂ ತೊಗೋಬೋದು. 3 ಸರಿ ಬರ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಬಿಸ್ಕಿಟ್ ಕೊಡ್ತಾರೆ. ಅದೊಂದೇ ಕಂಪ್ನಿ ಕಡೆಯಿಂದ ಕೊಡೋದು. ಆಮೇಲೆ ಹಬ್ಬ ಇದ್ದಾಗ ಗಿಫ್ಟ್ಸು ಅದು ಇದು ಸಣ್ಣ ಪುಟ್ಟದ್ದು ಕೊಡ್ತಾರೆ. ಯಾವುದಾದ್ರೂ ಪೇರೆಂಟ್ಸ್ಗೆ ಮೊಬೈಲ್ ಅಡಿಕ್ಷನ್ ತಪ್ಪಿಸ್ಬೇಕು ಮಕ್ಕಳಿಗೆ ಅಂತಿದ್ದರೆ ನಮ್ಮಂಥ US ಬೇಸ್ ಕಂಪ್ನಿಗೆ ಕಳಿಸ್ಬಿಡಿ. ಅವರು ಮೊಬೈಲ್ ಒಳಗಡೆ ಅಲೋ ಮಾಡಲ್ಲ, ಮ್ಯಾಕ್ಸಿಮಮ್ ಆಗಿ ಅಲೋ ಮಾಡಲ್ಲ. 1-2 ಕಂಪ್ನಿ ಅಲೋ ಮಾಡ್ಬೋದು. ಮೊಬೈಲ್ ಅಂತೂ ನಾವು ಯೂಸ್ ಮಾಡೋದೇ ಕಡಿಮೆ. ಇನ್ನೊಂದು, ಒಳಗಡೆ ಮೊಬೈಲ್ ಅಲೋ ಇಲ್ಲ.
ಆಮೇಲೆ ಫುಡ್ ಕೂಡ ಅಲೋ ಇಲ್ಲ. ಈ ಚಾಕ್ಲೇಟ್ ಆಗಲಿ ಏನಾದರೂ ಹೊರಗಡೆಯಿಂದ ನಾವು ಕದ್ದು ಎಲ್ಲಾದರೂ ಅಪರೂಪಕ್ಕೆ ತಗೊಂಡೋಗಿ ಅವ್ರಿಗೆ ತೋರಿಸ್ದೇ ಇದ್ದಂಗೆ ಹಂಚ್ಕೊಂಡು ತಿನ್ಕೊಬಿಡ್ತೀವಿ. ರ್ಯಾಪರ್ಸ್ ಅವ್ರು ಆಮೇಲೆ ರ್ಯಾಪರ್ಸ್ ಡಸ್ಟ್ಬಿನ್ಗೆ ಹಾಕಿದ್ರು ಗೊತ್ತಾಗ್ಬಿಡುತ್ತೆ, ಅಲ್ಲಿ ಕ್ಲೀನ್ ಮಾಡೋರು ಇರ್ತಾರಲ್ಲ ಅವ್ರು ಹೇಳಿಬಿಡ್ತಾರೆ ಇವ್ರು ತರ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಅಪರೂಪ ಎಲ್ಲಾದರೂ ಚಾಕ್ಲೇಟ್ ತೊಗೊಂಡು ತಿಂತೀವಿ, ಬಿಟ್ಟರೆ ಫುಡ್ ಅಲೋ ಇಲ್ಲ, ಮೊಬೈಲು ಅಲೋ ಇಲ್ಲ. ಅದ್ರ ಜೊತೆಗೆ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು. ನೀವು ಅಂದ್ಕೋಬೋದು ಫಿಲ್ಮಲ್ಲೆಲ್ಲ ಕಾಣಿಸ್ತಾರಲ್ಲ, ಆಫೀಸಿಗೆಲ್ಲ ಟಿಂಗ್ ಅಂತ ಹೇಗೇಗೋ ಮಾಡ್ಕೊಬರ್ತಾರೆ, ಹಾಗೆಲ್ಲ ಆಗಲ್ಲ. ಈ ಟೋನ್ ಜೀನ್ಸ್ ಅಂತ ಇರುತ್ತಲ್ಲ, ಸ್ವಲ್ಪ ಸ್ಕ್ರ್ಯಾಚ್ ಹರಿದೋದದ್ದು, ಅದನ್ನೆಲ್ಲ ಹಾಕ್ಲಿಕ್ಕೆ ಕೊಡಲ್ಲ, ಬಾಯ್ಸ್ಗಾಗಲಿ ಗರ್ಲ್ಸಿಗಾಗಲಿ. ಆಮೇಲೆ ಗರ್ಲ್ಸಿಗೆ ಈ ಮೊಣಕಾಲು ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗಿರಬೇಕು ಬಟ್ಟೆ, ಅದಕ್ಕಿಂತ ಮೇಲೆ ಹೋಗೋ ಹಾಗಿಲ್ಲ. ಆಮೇಲೆ ಬಾಯ್ಸಿಗೆ ಟೀ ಶರ್ಟ್ ಅಲೋ ಇಲ್ಲ. ಒಂಥರ ಅದು ಏನೋ ರೂಲ್ಸ್ ಇದೆ, ನನ್ನ ಬಾಯ್ಸಿಗೆ ಗೊತ್ತಿಲ್ಲ, ಅದೇನೋ ಫುಲ್ ಟೀ ಶರ್ಟು ಹೂಡಿ ಅದಿರುತ್ತಲ್ಲ ಈ ಥರ ಕ್ಯಾಪ್ ಥರ, ಅದೆಲ್ಲ ಅಲ್ಲೋ ಇಲ್ಲ. ಆಮೇಲೆ ಟೀ ಶರ್ಟ್ ಹಾಕಿದ್ರು, ಈಗೇನೋ ಹೊಸ ರೂಲ್ಸ್ ಬಂದಿದೆ, ಹಾಕ್ಬೋದು, ಆದರೆ ಅದ್ರ ಮೇಲೆ ಫುಲ್ಲು ಜಾತ್ರೆ ಥರ ಇರೋದು ಅದೆಲ್ಲ ಇಲ್ಲ, ಡೀಸೆಂಟ್ ಆಗಿರಬೇಕು. ಆಮೇಲೆ ಬಾಯ್ಸಿಗಂತೂ ಶೂ ದಿನ ಕಂಪಲ್ಸರಿ. ಒಂದಿನ ಸ್ಲಿಪ್ಪರ್ಸ್ ಹಾಕೋ ಬಂದರೂ ಅವರಿಗೆ HR ಕರ್ಕೊಂಡೋಗಿ ಸರಿ ಉಗ್ದು ಕಳಿಸ್ತಾರೆ. ಇನ್ನೊಂದು ಸರಿ ಬಂದರೆ ವಾರ್ನಿಂಗ್ ಲೆಟ್ರ್ ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಕಂಪ್ನಿನಲ್ಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ನು ಇದೆ, ಅದು ಡಿಪೆಂಡಿಂಗ್ ಅಪಾನ್ ಪ್ರೊಸೆಸ್ಸು. ಒಬ್ಬೊಬ್ಬರಿಗೆ ಬೇಗನೆ ಸಿಗುತ್ತೆ, ಒಬ್ಬೊಬ್ಬರಿಗೆ ಸಿಗದೇನೂ ಇರ್ಬೋದು, ಲೇಟು ಆಗ್ಬೋದು. ನಮಗೂ ಕೂಡ ಆಪ್ಷನ್ ಇದೆ. ನಾನು ಮನೆಗೆ ಹೋಗಿ ವರ್ಕ್ ಮಾಡ್ತೀನಿ ಇನ್ನು ಮುಂದೆ. ಆಮೇಲೆ ಇನ್ನು ನನ್ನ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ಮೊದಲು ಸ್ವಲ್ಪ ಪ್ರೆಷರು ಟಾರ್ಚರು ಅನಿಸ್ತಿತ್ತು, ಅಂದರೆ ಹೊಸದಲ್ವ. ಆಮೇಲೆ ಎಲ್ಲ ಸರಿ ಆಯಿತು. ಗೌರ್ಮೆಂಟ್ ಜಾಬ್ಗಿಂತ ಪ್ರೈವೇಟ್ ಜಾಬಲ್ಲೇ ಎಂಜಾಯ್ ಮಾಡ್ಬೋದು ಮತ್ತು ಜಾಸ್ತಿ ಕಲಿಬೋದು ಹೊಸ ವಿಷಯನ. ಈ ಪ್ರೈವೇಟ್ ಜಾಬ್ ಮಾಡಿದವರು ಎಲ್ಲೇ ಹೋಗಲಿ ಅವ್ರು ಬದುಕ್ತಾರೆ, ಮತ್ತು ಒಂದು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಜೀವನನ ಬೇಗ ಕಲಿತಾರೆ ಅಂತಲೇ ಹೇಳ್ಬೋದು. ದುಡ್ಡು ವಿಷಯದಲ್ಲಿರ್ಬೋದು, ಆಮೇಲೆ ಅಲ್ಲಿ ಯಾರೋ ಬೈದಾಗ ರಿಯಾಕ್ಟ್ ಮಾಡಿದೆ ಅದಕ್ಕೆ ಹೇಗೆ ಪೊಲೈಟಾಗಿ ಹೇಗೆ ಎಲ್ಲದನ್ನೂ ಮ್ಯಾನೇಜ್ ಮಾಡ್ಕೊಳ್ಳೋದು, ಸಿಟ್ಟನ್ನು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಆಮೇಲೆ ಮೊಬೈಲನ್ನು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂಥದ್ದನ್ನೆಲ್ಲ ತುಂಬಾ ಕಲಿಬೋದು. ಹಾಗಂತ ಗೌರ್ಮೆಂಟ್ ಜಾಬು ಒಳ್ಳೆಯದಲ್ಲ ಅಂತ ಹೇಳ್ತಾ ಇಲ್ಲ. ಆರಾಮಾಗಿ ಟೆನ್ಷನ್ ಇಲ್ಲದೆ ಮಾಡಬೇಕಂದ್ರೆ ಗೌರ್ಮೆಂಟ್ ಜಾಬ್ ಬೆಸ್ಟು. ಈಗ ಟೆನ್ಷನ್ ಇದ್ದರೂ ಏನೋ ಒಂದು ಕಲಿಬೇಕು, ಹೊಸದಾಗಿ ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಪ್ರೈವೇಟ್ ಜಾಬ್ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ ಪ್ರಕಾರ. ಯಾಕಂದರೆ ನಾನು ಪ್ರೈವೇಟ್ ಜಾಬಲ್ಲಿದ್ದು ಅದರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು ಬಿಟ್ಟು ಗೌರ್ಮೆಂಟ್ ಜಾಬ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳಲಿಕ್ಕಾಗಲ್ಲ. ನಾರ್ಮಲಾಗಿ ನನಗೆ ತಿಳಿದ ಹಾಗೆ ನಾನು ಹೇಳಿದ್ದೀನಿ. ಪ್ರೈವೇಟ್ ಜಾಬು ಅದೆಲ್ಲದಕ್ಕಿಂತ ಬೆಸ್ಟೇ ಬಿಸ್ನೆಸ್. ಯಾಕಂದರೆ ಈ ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ, ನೀನು ರಜೆ ತೊಗೋಬೇಕಾ ಅಥವಾ ನಿಂಗೇನೋ ಬೇಕಾ ಡಿಸಿಷನ್ನ ನೀವು ಮತ್ತೊಬ್ಬರ ಹತ್ರ ಹೇಳಿ ಅವ್ರು ಹ್ಞೂ ಅಂದಮೇಲೆ ನಾವು ನಮ್ಮ ಡಿಸಿಷನ್ನ ಅದನ್ನು ಇದು ಮಾಡೋದು. ಈಗ ಮನೆಯಲ್ಲಿ ಎಲ್ಲೋ ಪೂಜೆ ಇದೆ, ನಾನು ರಜೆ ಹಾಕ್ಲಿಕ್ಕಾಗಲ್ಲ, ಅವ್ರಿಗೆ ಕೇಳಿ ಅವರು ಹ್ಞೂ ಅಂದಮೇಲೆ ರಜೆ ಹಾಕಬೇಕು. ನನ್ನ ಮನೆಗೆ ನಾ ಹೋಗಬೇಕಪ್ಪ, ನನ್ನ ಮನೆಗೆ ನಾ ಹೋಗೋಕೆ ಇನ್ನೊಬ್ಬರ ಹತ್ರ ಕೇಳಿ ಅವರು ಹ್ಞೂ ಅಂದರೆ ಹೋಗಬೇಕು. ನಂಗೆ ಅದೆಲ್ಲ ನನಗೆ ಅದರಷ್ಟು ಕೊರಗು ಅದರಷ್ಟು ನೋವು ಮತ್ತು ಯಾವಾಗಲೂ ಆಗಲ್ಲ. ಹಾಗಾಗಿ ಅದು ಎಲ್ಲರಿಗೂ ಹಾಗೆ ಆಗತ್ತೆ. ಯಾಕಂದರೆ ಬೇರೆಯವರು ಡಿಸಿಷನ್ ಮೇಲೆ ನಮ್ಮ ಜೀವನ ಹೋಗೋದಂದರೆ ಎಲ್ಲರಿಗೂ ಒಂದು ಆ ಕೊರಗು ಅನ್ನೋದು ಇದ್ದೇ ಇರುತ್ತೆ. ದುಡ್ಡು ಮಾಡಬೇಕು, ಜೀವನ ನಡೆಸಬೇಕು ಅನ್ನೋ ಸಲುವಾಗಿ ಎಲ್ಲರೂ ಒಂದು ಜಾಬ್ ಅಂತ ಸೆಕ್ಟರ್ ಹಿಡ್ಕೊಂಡು ಗೌರ್ಮೆಂಟ ಪ್ರೈವೇಟ ಅದರಲ್ಲಿ ಮುಂದೂಡ್ಕೊತ ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ಸ್ಟಾಪ್ ಹಾಕಬೇಕು ಅಂದರೆ ಬಿಸ್ನೆಸ್ ಒಂದೇ ಒಳ್ಳೆ ರೀತಿಲಿ ಒಂದು ಯಾವುದು ಸೆಕ್ಟರ್ ಅಂತ ಹೇಳಿ ಚೂಸ್ ಮಾಡಿ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇದಾದ ನಂತರ ನಾನು ಮನೆಗೆ ಹೋಗ್ತಾ ಇದ್ದೀನಿ, ವರ್ಕ್ ಫ್ರಮ್ ಹೋಮ್ ಆಗಿದೆ. ಹಾಗಾಗಿ ಇವತ್ತೇನು ತೋರಿಸ್ತಾ ಇದ್ದೀನಿ ಇದೇ ನನ್ನ ಕಂಪ್ನಿ ಲಾಸ್ಟ್ ವಿಡಿಯೋ ಅಂತ ಅನ್ಕೋತಿದ್ದೀನಿ. ಯಾಕಂದರೆ ವರ್ಕ್ ಫ್ರಮ್ ಹೋದ್ಮೇಲೆ ಮತ್ತೆ ಯಾವಾಗ ವಾಪಸ್ ಬರ್ತೀನೋ ಗೊತ್ತಿಲ್ಲ, ಬಂದರೂ ವಿಡಿಯೋ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ದಿನಕ್ಕೆ ಬರ್ತೀನಿ ಅಂತ ಗೊತ್ತಿಲ್ಲ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರುವಂತಹ ವಿಡಿಯೋ ನನ್ನ ಒಂದು ಪ್ರೀಷಿಯಸ್ ಆದ ಮೆಮೊರಿ. ಇದೇ ಲಾಸ್ಟ್ ಈಗ ಸದ್ಯದಲ್ಲಿ ಅಂತ ಅನ್ಕೋತೀನಿ. ಮತ್ತೆ ಮುಂದೆ ಅವಕಾಶ ಸಿಕ್ಕಿದ್ರೆ ಮಾಡ್ತೀನಿ. ಆದರೆ ಇವತ್ತು ಈ ಮೆಮೊರೇಬಲ್ ಡೇನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ನನಗಿರೋದು ರಾತ್ರಿ 4:30 ಬೆಳಿಗ್ಗೆ 1:30 ತನಕ ಶಿಫ್ಟು. ಈ ಕ್ಯಾಬ್ ಬಂದಿದೆ, ಕ್ಯಾಬಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಆಫರ್ ಲೆಟ್ರಲ್ಲಿ ಕಂಪ್ನಿಯವರು ರೊಟೇಷ್ನಲ್ ಶಿಫ್ಟ್ ಜೊತೆಗೆ ರೊಟೇಷ್ನಲ್ ಬಿಲ್ಡಿಂಗ್ ಅಂತಲೂ ಹಾಕಬೇಕಿತ್ತು. ಅವರೀಗ ತೊಗೊಂಡಿರೋದು 4ನೇ ಬಿಲ್ಡಿಂಗು. ಎಲ್ಲ ಕಡೆಗೂ ರೊಟೇಷ್ನಲ್ ಮಾಡ್ತಾನೆ ಇದ್ದೀವಿ. ಆದರೂ ಒಂಥರ ಚೆನ್ನಾಗಿರುತ್ತೆ, ಯಾಕಂದರೆ ಡಿಫ್ರೆಂಟ್ ಬಿಲ್ಡಿಂಗ್ ಆಗಿದ್ದರೆ ಡಿಫ್ರೆಂಟ್ ಇಂಟೀರಿಯರ್ಸ್ ಹಾಕಿರ್ತಾರೆ ಮತ್ತು ಎನ್ವಿರಾನ್ಮೆಂಟ್ ಸ್ವಲ್ಪ ಚೇಂಜ್ ಅಂತ ಅನಿಸುತ್ತೆ.
ನೀವೆಲ್ಲ ಜುರಾಸಿಕ್ ವರ್ಲ್ಡ್ ಮತ್ತು ಜುರಾಸಿಕ್ ಪಾರ್ಕ್ ಅನ್ನೋ ಹೆಸರು ಕೇಳಿರ್ತೀರ. ಹಾಗೆ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಈ ಟೆಕ್ ಪಾರ್ಕ್ ಅನ್ನೋ ಹೆಸರಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಮಾನ್ಯತಾ ಟೆಕ್ ಪಾರ್ಕ್, ಪ್ರೆಸ್ಟೀಜ್ ಪಾರ್ಕ್ ಮತ್ತು ಇಕೋ ವರ್ಲ್ಡ್. ನಮ್ದಿರೋದು ಈಗ ಸೂರ್ಯ. ಮೊದಲು AMR ಟೆಕ್ ಪಾರ್ಕ್ ಇತ್ತು, ಮೊದಲು ಇಕೋ ಸ್ಪೇಸ್ ಇತ್ತು. ಎಲ್ಲರೂ ಜಸ್ಟ್ ಲಾಗಿನ್ ಆಗಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಕ್ಯಾಬ್ಗಳು ಬಂದು ಡ್ರಾಪ್ ಮಾಡಿ ಹೋಗುತ್ತೆ. ಇದು ಫ್ರಂಟ್ ವ್ಯೂ ಈ ಥರ ಕಾಣಿಸುತ್ತೆ. ಒಳಗಡೆ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಕೊಡಲ್ಲ, ಸೆಕ್ಯೂರಿಟಿ ಅಲ್ಲೇ ಇರ್ತಾರೆ. ಮೊಬೈಲ್ ಎತ್ಬಿಟ್ರೆ ಬಂದುಬಿಡ್ತಾರೆ. ಹಾಗಾಗಿ ಸ್ವಲ್ಪ ಕದ್ದು ವಿಡಿಯೋ ಮಾಡಿದ್ದೀನಿ. US ಡೊಮೈನ್ ಆಗಿರೋದ್ರಿಂದ ಸೆಕ್ಯೂರಿಟಿ ಸ್ವಲ್ಪ ಟೈಟಾಗಿ ಇರುತ್ತೆ ಯಾವಾಗಲೂ. ಮೊಬೈಲ್ ಎಲ್ಲ ಒಳಗಡೆ ಅಲೋ ಇಲ್ಲ. ಇದು ನಮ್ಮ ಕೆಫಿಟೇರಿಯಾ. ನಾನು ಊಟಕ್ಕೆ ಫ್ರೆಂಡ್ಸ್ ಜೊತೆ ಇಲ್ಲೇನೆ ಬರೋದು. ತುಂಬ ದೊಡ್ಡ ಪ್ಲೇಸ್ ಇದೆ, ಆದರೆ ಸೈಡಿಗೆ ಸ್ವಲ್ಪ ಓಪನ್ ಇರೋದ್ರಿಂದ ರಾಶಿ ತುಂಬ ಅಂದರೆ ತುಂಬಾ ಚಳಿ ಆಗುತ್ತೆ. ಒಂದ್ಸರಿ ಲಾಗಿನ್ ಆದರೆ ಮಧ್ಯ ಊಟಕ್ಕೆ ಬಂದಮೇಲೆ ಆಮೇಲೆ ಲಾಗೌಟೇ ಆಗೋದು. ಈ ಮಧ್ಯದಲ್ಲಿ ನಮ್ಮ ಮಂಜು ಬರ್ತಡೇ ಇತ್ತು. ಟೀಮಲ್ಲಿ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನದ ಬರ್ತಡೇ ಡೇಟ್ನ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿರ್ತಾರೆ. ಎಲ್ಲರ ಬರ್ತಡೇಗೂ ಕೇಕ್ನ ತರಿಸಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಆಫೀಸಲ್ಲೇ. ಕೇಕ್ ಕಟ್ಟಿಂಗ್ ಆದಮೇಲೆ ಮೆಮೊರಿಗೆ ಅಂತ ಫೋಟೋಸ್ನ ವಿಡಿಯೋಸ್ನ ತೆಕ್ಕೋತೀವಿ. ಅದಾಗಿ ಒಂದು 2-3 ದಿನದಲ್ಲೇ ಯಾರು ಬರ್ತಡೇ ಆಗಿತ್ತೋ ಅವ್ರು ಪಾರ್ಟಿ ಕೊಡಬೇಕು. ಹ್ಯಾಪಿ ಬರ್ತ್ಡೇ ಮಂಜನನ್ ಬರ್ತ್ಡೇ. ನಾವು ಯಾವಾಗಲೂ ಲಾಗೌಟ್ಗಿಂತ ಸ್ವಲ್ಪ ಮೊದಲು ಸೆಲೆಬ್ರೇಷನ್ನ ಮಾಡೋದು. ಹಾಗಾಗಿ ಸ್ವಲ್ಪ ಹರಿಬರಿ ಆಗುತ್ತೆ. ಅದಕ್ಕೆ ನಾವೆಲ್ಲ ಗರ್ಲ್ಸು ಬೇಗನೆ ಹೋಗ್ತಾ ಇದ್ದೀವಿ. ಲಾಗೌಟ್ ಮಾಡಿ ಆಮೇಲೆ ಹೊರಗಡೆ ಹೋಗಿ ಕ್ಯಾಬ್ನ ಹುಡುಕಬೇಕು. ಈ ಬಿಲ್ಡಿಂಗಲ್ಲಿ ತುಂಬಾ ಜನ ಇರೋದ್ರಿಂದ ಟ್ರಾನ್ಸ್ಪೋರ್ಟ್ ಅವರಿಗೂ ಎಲ್ಲರನ್ನೂ ಒಟ್ಟಿಗೆ ಮನೆಗೆ ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟ್ ರೌಂಡ್ ಒಂದ್ಸರಿ ಕ್ಯಾಬ್ ಬಿಡ್ತಾರೆ, ಆಮೇಲೆ ಸೆಕೆಂಡ್ ರೌಂಡು. ನಂದು ಮತ್ತು ನನ್ನ ಫ್ರೆಂಡ್ಸಿಂದು ಸೆಕೆಂಡ್ ರೌಂಡಿಗೆ ಬುಕ್ ಆಗಿತ್ತು ಕ್ಯಾಬು. ಹೊರಗಡೆಗೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಯಾಕೆ ಬೇಕು ಅಂತ ಒಳಗಡೆನೆ ನಾವು ಕುತ್ಕೊಂಡು ಕಾಯ್ತಾ ಇದ್ವಿ. ಇಲ್ಲೆಲ್ಲ ಕಾಣಿಸ್ತಿದ್ದಾರಲ್ಲ ಇವರೆಲ್ಲರೂ ನಮ್ಮ ಥರನೇ ಸೆಕೆಂಡ್ ಸ್ಲಾಟ್ಗೆ ಕಾಯ್ತಾ ಇರೋರು. ನನ್ನ ಫ್ರೆಂಡ್ ಒಬ್ಬರು ವಿಡಿಯೋ ಮಾಡಿಕೊಟ್ರೆ, ಇನ್ನೊಬ್ಬರು ಮೊಬೈಲ್ ನೋಡ್ತಾ ಕೂತಿದ್ದಾರೆ ಇಲ್ಲಿ. ನಿಮಗೆ ಅನಿಸುತ್ತಾ ಇದು ರಾತ್ರಿ 2 ಗಂಟೆ ಆಗಿದೆ ಅಂತ ಹೇಳಿ? ನಮಗಂತೂ ಫೀಲೇ ಆಗಲ್ಲ, ಯಾಕಂದರೆ ಅಷ್ಟು ಜನ ಇದ್ದೀವಿ ನಾವಿಲ್ಲಿ. ಸ್ಟಾರ್ಟಿಂಗ್ ಈ ಕಂಪ್ನಿಗೆ ಬಂದಾಗ ಈ ಕಂಪ್ನಿಲಿ ಎಷ್ಟು ರೂಲ್ಸ್ ಇದೆಯಪ್ಪ ಅಂತ ಅನಿಸ್ಬಿಟ್ಟಿತ್ತು, ಹೇಗಿರೋದು ಅಂತ. ಹೋಗ್ತಾ ಎಲ್ಲ ನಾರ್ಮಲ್ ಅನಿಸ್ತು. ಆಮೇಲಂತೂ ಏನೋ ಕಷ್ಟ ಅಂತಲೇ ಅನಿಸ್ಲಿಲ್ಲ, ಆರಾಮಾಗಿ ಹೋಗ್ತಾ ಇದೆ ದಿನಗಳು. ಆಮೇಲೆ ಟೈಮ್ ಆಯಿತು, ನಮ್ಮ ಕ್ಯಾಬ್ಗಳೆಲ್ಲ ಬಂದವು. ಕ್ಯಾಬ್ ನಂಬರ್ ಮೊಬೈಲಿಗೆ ಬಂದಿರುತ್ತೆ. ಕ್ಯಾಬ್ನ ಹುಡ್ಕೊಂಡು ಹೋಗಿ ಕೂತ್ಕೊಂಡ್ರೆ ಮನೆವರೆಗೆ ಅವರೇ ಬಂದು ಡ್ರಾಪ್ ಮಾಡಿ ಹೋಗ್ತಾರೆ. ನಮಗೆ ಡೋರ್ ಡ್ರಾಪ್ ಇರುತ್ತೆ ರಾತ್ರಿಗೆ. ಹೀಗಿದೆ ನಮ್ಮ ಕಂಪ್ನಿ ರೂಲ್ಸ್ ಮತ್ತು ಕಂಪ್ನಿ ಜೀವನ. ಈ ಪುಟ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.